ಊರಬ್ಬ ಇದೆ, ಹಾಗಾಗಿ ಕರೆದಿದ್ದಾರೆ. ನಾನು ಚಿಕ್ಕ ಮಗುವಿಂದನೂ ಶಾರ್ಟ್ ಹೇರ್ ಕಟ್ಟಲ್ಲೇ ನಮ್ಮಪ್ಪ ಅಮ್ಮ ನನ್ನ ಬೆಳೆಸಿರೋದು. ಕುಡಿ ಬೇಗ, ಕುಡಿ ಬೇಗ. ಆಯಿತು. ಆ ಬಿಸಿಲಲ್ಲೂ ಎಷ್ಟು ತಣ್ಣಗಿದೆ ಗೊತ್ತಾ ಈ ಕೊಳದ ಹತ್ರ. ಕಣ್ಣಿಗೆ ಕಾಣಿಸುವ ದೈವವು ನೀನಮ್ಮ. ಹಲೋ, ನಮಸ್ಕಾರ ಎಲ್ಲರೂ, ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ರೇವತಿ ಗೌಡ ಯೂಟ್ಯೂಬ್ ಚಾನಲ್. ಎಸ್, ಇವತ್ತು ಫುಲ್ ನೀಟಾಗಿ ರೆಡಿ ಆಗಿದ್ದೀನಿ. ಸೊ ಇವತ್ತು ನಮ್ಮದೊಂದು ಊರಿಗೆ ಹೋಗೋ ಪ್ಲ್ಯಾನ್ಸ್ ಇದೆ. ಸೊ ಊರಿಗೆ ಹೋಗ್ತಾ ಇದ್ದೀವಿ. ಯಾಕೆ ಅಂದರೆ ನಮ್ಮಪ್ಪನ ತಂಗಿ ಇದ್ದಾರಲ್ಲ, ಅವ್ರಿಗೆ ಮಗಳಿದ್ದಾಳೆ, ಅಂದರೆ ನಮ್ಮ ಮಾವನ ಮಗಳು, ಅವ್ರದ್ದು ಊರಬ್ಬ ಇದೆ, ಹಾಗಾಗಿ ಕರೆದಿದ್ದಾರೆ. ಇವತ್ತು ಮಮ್ಮಿಗೆ ಡ್ಯೂಟಿ ಹಾಕಿ ನಾನು ನನ್ನ ಹಸ್ಬೆಂಡ್ ಹೋಗ್ತಾ ಇದ್ದೀವಿ. ಸೊ ಫಸ್ಟು ದೇವಸ್ಥಾನಕ್ಕೆ ಹೋಗಿ ಹಳೆಯವರಮ್ಮಂಗೆ ಪೂಜೆ ಮಾಡಿಸ್ಕೊಂಡು ಅದಾದಮೇಲೆ ಅವ್ರ ಊರ ಹಬ್ಬಕ್ಕೆ ಹೋಗಿ ಊಟ ಮಾಡಿಕೊಂಡು ಬರಬೇಕು. ಎಸ್, ಹೋಗ್ತಾ ಇದ್ದೀವಿ. ಯೂಶ್ವಲಿ ಅಷ್ಟು ದೂರಲ್ಲ, ಯಾರು ಕರೆದ್ರೂ ಹೋಗಲ್ಲ. ಬಟ್ ನನ್ನ ಫೇವ್ರೆಟ್ ಕಸಿನ್ ಇವರು, ಸೌಮ್ಯ ಅಂತ, ತುಂಬ ಒಳ್ಳೆ ಹುಡುಗಿ. ನಂಗೊಂಥರ ಸಖತ್ ಇಷ್ಟ ಅವ್ರ ನೇಚರು ಅದೆಲ್ಲ. ಆ್ಯಂಡ್ ನಮ್ಮ ಮಾಮ ಇದ್ದಾರಲ್ಲ, ಅವ್ರ ಡ್ಯಾಡಿ ನಮ್ಮಪ್ಪಂಗೆ ಫೇವ್ರೇಟು, ನಮ್ಮಪ್ಪಂಗೆ ಇಷ್ಟ. ಆ್ಯಂಡ್ ನಮ್ಮ ಮಾಮ ನಮ್ಮ ಮನೇಲಿ ಏನೇ ಫಂಕ್ಷನ್ ಇದ್ದರೂ ಫಸ್ಟ್ ಬಂದುಬಿಡ್ತಿದ್ರು. ನಾವೇನೂ ಇನ್ಫಾರ್ಮ್ ಮಾಡ್ತಿರಲಿಲ್ಲ, ಮಾಮ ಹಿಂಗೆ ಅಂತ ನಮ್ಮಪ್ಪನೋ ನಮ್ಮಮ್ಮನೋ ಇಲ್ಲ ನಾವೋ ಫೋನ್ ಮಾಡಿದ್ರೆ ಆ ಫಂಕ್ಷನ್ ದಿನ ಫಸ್ಟು ಬಂದು ನಮ್ಮ ಮಾಮ ಎಲ್ಲೆಲ್ಲ ಹೆಂಗೆ ನಡೀತಿದೆ, ಏನು ಆಗ್ತಿದೆ ಅಂತೆಲ್ಲ ನೋಡ್ಕೊಳ್ಳೋರು. ಆ್ಯಂಡ್ ಏನೇ ಹೆಲ್ಪ್ ಇದ್ದರೂ ಫಸ್ಟು ನಮ್ಮ ಮಾಮ ಮಾಡಿಬಿಡ್ತಿದ್ರು. ಸೊ ಹಾಗಾಗಿ ಹೋಗಲ್ಲ ಅನ್ನೋಕ್ಕಾಗಲ್ಲ, ನಮ್ಮ ಮಾಮನ ಮಕ್ಕಳು ಕರೆದ್ರೆ ಹೋಗಲೇಬೇಕು. ಸೊ ಹಾಗಾಗಿ ಹೊರಡ್ತಾ ಇದ್ದೀವಿ ಇವಾಗ. ನಾನು ರೆಡಿ ಆಗಿದ್ದೀನಿ. ಇದು ಟಾಪ್ ಬಂದು ನಾನು ಎಲ್ಲಿ ತೊಗೊಂಡೆ ಗೊತ್ತಾ? ವೆಸ್ಟ್ ಸೈಡ್ ಕಮರ್ಷಿಯಲ್ ಸ್ಟ್ರೀಟಲ್ಲಿ ತೊಗೊಂಡಿದ್ದು. ನಾನು ರೆಡಿ ಆಗಿದ್ದೀನಿ. ಇವಾಗ ನನ್ನ ಮಗನಿಗೆ ರೆಡಿ ಮಾಡಬೇಕು. ಅವನ್ನ ರೆಡಿ ಮಾಡಿಸ್ಬಿಟ್ಟು, ನನ್ನ ಹಸ್ಬೆಂಡ್ ಇನ್ನೂ ಬಂದಿಲ್ಲ, ಅವ್ರು ಬಂದು ರೆಡಿ ಆದಮೇಲೆ ಹೊರಡೋದು. ಸೊ ಬೇಗ ರೆಡಿ ಆಗಿಬಿಟ್ಟಿದ್ದೀನಿ. ಬೆಳಗ್ಗೆನೇ ಹೊರಡೋಣ ಅಂತ ಹೇಳಿದೆ, ಬಟ್ ನಮ್ಮಮ್ಮ ಲೇಟ್ ಮಾಡಿದ್ರು. ನಮ್ಮಮ್ಮನಿಂದ ನನ್ನ ಹಸ್ಬೆಂಡ್ ಲೇಟ್ ಮಾಡಿದ್ದಾರೆ. ಸೊ ನಾನು ರೆಡಿಯಾಗಿ ನಿಂತಿದ್ದೀನಿ, ಇನ್ನೂ ಇವ್ರು ಬಂದಿಲ್ಲ, ಹೊರಡಬೇಕು. ಫಸ್ಟು ದೇವಸ್ಥಾನಕ್ಕೆ ಹೋಗಿ ಪೂಜೆ ಸಾಮಾನು ತೊಗೊಂಡು ಹೋಗ್ತೀನಿ ಇಲ್ಲಿಂದಾನೆ. ಸೊ ಪೂಜೆ ಮಾಡಿಸಿ ಆಮೇಲೆ ದೇವಸ್ಥಾನಕ್ಕೆ ಹೋಗೋದು. ನಾನು ರೀಸೆಂಟಾಗಿ ಹೇರ್ ಕಟ್ ಮಾಡಿಸ್ದೆ, ಆಯಿತಾ? ಶಾರ್ಟ್ ಹೇರ್ ಕಟ್ ಮಾಡಿಸ್ದೆ, ಎಷ್ಟು ಚೆನ್ನಾಗಿದೆ. ಬಿಕಾಸ್ ಸಮ್ಮರಲ್ಲ, ನನಗೆ ಈ ಶೆಕೆಯಲ್ಲಿ ಇರೋಕ್ಕಾಗಲ್ಲ, ಹಾಗಾಗಿ ನನಗೆ ಶಾರ್ಟ್ ಹೇರ್ಸ್ ಇದ್ದರೆ ಬೇಗ ತೊಳ್ಕೊಬೋದು, ಬೇಗ ಡ್ರೈ ಮಾಡ್ಬೋದು. ಇದೊಂದೇ ಉದ್ದೇಶಕ್ಕೆ ನಾನು ಹೇರ್ ಶಾರ್ಟ್ ಕಟ್ ಮಾಡಿಸೋದು. ಶಾರ್ಟ್ ಹೇರ್ ಇದ್ದರೆ ನನಗೆ ಒಂಥರ ಐ ಫೀಲ್ ಮೈಸೆಲ್ಫ್. ಯಾಕಂದರೆ ನಾನು ಚಿಕ್ಕ ಮಗುವಿಂದನೂ, ಲಿಟ್ರಲಿ ನಂಗೆ ಆ ಫೋಟೋ ಸಿಕ್ಕಿದ್ರೆ ಇಲ್ಲಿ ಹಾಕ್ತೀನಿ ನೋಡಿ. ನಾನು ಚಿಕ್ಕ ಮಗುವಿಂದನೂ ಶಾರ್ಟ್ ಹೇರ್ ಕಟ್ಟಲ್ಲೇ ನಮ್ಮಪ್ಪ ಅಮ್ಮ ನನ್ನ ಬೆಳೆಸಿರೋದು. ಯಾವಾಗಲೂ ಶಾರ್ಟ್ ಹೇರಲ್ಲೇ. ಈಗಲೂ ನನಗೆ ಅದೇ ಆಗ್ತಾಯಿದೆ. ಲಾಂಗ್ ಹೇರ್ ಇದ್ದರೆ ನಾನು ಏನೋ ಒಂಥರ ಅನಿಸ್ತಾ ಇರುತ್ತೆ, ಅದಕ್ಕೆ ನಾನು ಶಾರ್ಟ್ ಹೇರ್ ಕಟ್ ಪ್ರಿಫರ್ ಮಾಡ್ತೀನಿ. ಸೊ ಹಾಗಾಗಿ ಹೇರ್ ಕಟ್ ಮಾಡಿಸ್ದೆ. ಆ್ಯಂಡ್ ಇವಾಗ ಸಮ್ಮರಲ್ಲಿ ನನಗೆ ಮೇಂಟೈನ್ ಮಾಡೋಕ್ಕಾಗೋದೇ ಇಲ್ಲ ಈ ಕೂದಲುಗಳನ್ನ. ಕಟ್ ಮಾಡಿಸಿ ಹೇರ್ ವಾಶ್ ಮಾಡೋಕ್ಕಾಗಲಿ ಡ್ರೈ ಮಾಡೋಕ್ಕಾಗಲಿ ಪರ್ಫೆಕ್ಟಾಗಿರುತ್ತೆ. ಆ್ಯಂಡ್ ನನ್ನ ಮಗಂಗೆ ಮಾಡಿಸಿಲ್ಲ ಈ ಸಲ, ಬಿಕಾಸ್ ನಾನು ನನ್ನ ಹಸ್ಬೆಂಡ್ ಮಾಡಿಸ್ಕೊಂಡ್ವಿ. ನನ್ನ ಮಗನಿಗೆ ಮುಡಿ ಕೊಡಬೇಕು ದೇವಸ್ಥಾನದಲ್ಲಿ. ಸೊ ಹಾಗಾಗಿ ನಾವೇನು ಅವನಿಗೆ ಕಟ್ಟಿಂಗ್ ಮಾಡಿಸಿಲ್ಲ. ಇಷ್ಟಿಷ್ಟು ಉದ್ದ ಇದೆ ಕೂದಲು, ನಿಂತ್ಕೊಂಡ್ಬಿಟ್ಟಿದೆ, ಒಂದು ಕ್ಯೂಟಾಗಿ ಕಾಣಿಸ್ತಾ ಇದೆ ಕೂದಲು. ಬಬ್ಲು ತೋರ್ಸು ಬಾಯಿ ಮಾಡು ನನ್ನ ಬಂಗಾರಿಗೆ. ಸೊ ಎಸ್, ಬನ್ನಿ ಹೋಗೋಣ. ಸೊ ಬನ್ನಿ, ಇವತ್ತು ಹೆಂಗಿರುತ್ತೆ ನನ್ನ ಡೇ ಅಂತ ತೋರಿಸ್ತೀನಿ. ನನ್ನ ಮಗ ಅವ್ರ ಡ್ಯಾಡಿ ಬಿಟ್ಬಿಟ್ಟು ಕಾರ್ ತೆಗಿಯಕ್ಕೆ ಹೋಗಿದ್ದಾರಂತ ಕೂಗ್ತಾ ಇದ್ದಾನೆ. ಸೊ ಹೋಗೋಣ ಬನ್ನಿ. ಸೊ ಯೂಶ್ವಲಿ ನಾನು ಎಲ್ಲಾದರೂ ಹೋಗೋದಕ್ಕೂ ಮುಂಚೆ ದೇವ್ರಿಗೆ ದೀಪ ಹಚ್ಚನೆ ಹೋಗೋದು. ನಾನು ನನ್ನ ಹಸ್ಬೆಂಡ್ ಇಬ್ಬರು ಪೂಜೆ ಮಾಡಿ ಇವಾಗ ಹೊರಡ್ತಾ ಇದ್ದೀವಿ. ತರಲೆ ತುಂಟ ಏನು ಶೂಸಲ್ಲಿ ಶೂ ಇಲ್ವಾ? ಶೂ ಹಾಕಲ್ವಾ? ಎಲ್ಲೋಗ್ತಾ ಇದ್ದೀರಾ?
ಪಪ್ಪ ಕೆಳಗೈತೆ. ಪಾಪ ಯಾರೋ ನಮ್ಮ ಮನೆ ಹಿಂದೆಗಡೆ ರೋಡಲ್ಲಿ ಪಾನ್ಕ ಮಜ್ಜಿಗೆ ಹಂಚ್ತಾ ಇದ್ರ. ನನ್ನ ಹಸ್ಬೆಂಡು ಇಸ್ಕೊಬಂದು ಕೊಡ್ಲಾ ಅಂದರು. ನಾನು ಬೇಡ, ಟೈಮ್ ಆಗುತ್ತೆ ನಡೆಯುತ್ತೆ. ಆಮೇಲೆ ನಾವು ಅಲ್ಲಿ ಪಾಸ್ ಆಗಬೇಕಾದ್ರೆ ಅಲ್ಲಿರೋರೆಲ್ಲ ಬನ್ನಿ ಬನ್ನಿ ಕುಡೀರಿ ಅಂತ ಕರಿತಾ ಇದ್ರ. ನನ್ನ ಹಸ್ಬೆಂಡು ಅದು ಏನದಪ್ಪು ಡ್ರಮ್ ನೋಡ್ಬಿಟ್ಟು ಬೇಡ ಬೇಡ ಅಂತ ಓಡ್ ಬಂದಿರೋದು. ಏನಕ್ಕಪ್ಪು ಡ್ರಮ್ಮಲ್ಲಿರೋದು ಕುಡಿಯಲ್ಲ? ಅವಾಗೆಲ್ಲ ನ್ಯೂಸ್ ಆಗಿತ್ತು ಗೊತ್ತಾ, ಕೆಮಿಕಲ್ ಯೂಸ್ ಮಾಡಿರೋ ಡ್ರಮ್ ಅಲ್ಲೆಲ್ಲ ಪಾನ್ಕ ಮಜ್ಜಿಗೆ ಹೋಯ್ತಾ ಇದೆ. ಹಂಗಲ್ಲ, ಇವಾಗ ಡ್ರಮ್ ಹೆಂಗ್ ಗೊತ್ತಾ, ನೀರ್ದು ಡ್ರಮ್ ಅಂತಾನೆ ಬರುತ್ತೆ. ಅದು ನಮ್ಗೆ ಆ ಥರ ಫೀಲ್ ಅದು. ಬೇಡಪ್ಪ ಬೇಡ. ಅಯ್ಯೋ ಡ್ರಮ್ ಅಲ್ಲ, ಬೇಡಪ್ಪ ಬೇಡಪ್ಪ ಅಂದ್ಬಿಟ್ಟು ಬಂದ್ಬಿಟ್ರು. ಪಾಪ ಅಲ್ಲಿ ಒಂದು 4 ಜನ ಕರೆದ್ರು, ಬನ್ನಿ ಸರ್ ಬನ್ನಿ ಸರ್ ಬನ್ನಿ ಮ್ಯಾಮ್. ಸ್ಟೀಲ್ ಪಾತ್ರೆ ಬೇಕಾದ್ರೆ ಲೈನಲ್ಲಿ ನಿಂತ್ಕೊಂಡು ಬಂದು ತಗೊಬಂದು ಕುಡಿತೀವಿ. ಯೂಶಲಿ ಹಿಂಗೆ ಹೇಳಿ ಹೇಳಿನೇ ಎಲ್ಲರೂ ಮನೆಗೆ ಹೋಗ್ತಾ ಇದ್ದೀವಲ್ಲ, ನಾವು ಯಾರ ಮನೆಗೆ ಹೋಗಲ್ಲ. ಆ್ಯಕ್ಚುಲಿ ನಾವು ಯೂಶಲಿ ಜಾಸ್ತಿ ಎಲ್ಲೂ ಹೋಗಲ್ಲ ಆಯ್ತಾ. ಬಟ್ ಇವರು ನನ್ನ ಫೇವ್ರೆಟ್ ಕಸಿನು. ಎಲ್ಲೂ ಹೋಗಲ್ಲ, ಯಾರಾದ್ರೂ ಕರೆದು ಹೋಗ್ಯಾವ. ಇಲ್ಲ ಹಂಗೇನಿಲ್ಲ, ಇವಾಗ ನಾವು ಕರೆದಾಗ ಅವ್ರು ಬಂದಿರ್ತಾರೆ. ಆ್ಯಂಡ್ ನಮ್ಗೆ ಒಳ್ಳೆ ಮರ್ಯಾದೆ ಕೊಟ್ಟಾಗ ಆಬ್ವಿಯಸ್ಲಿ ನಾವು ಹೋಗ್ಲೇಬೇಕು ಅಲ್ವಾ ಅಪ್ಪು? ಆ್ಯಕ್ಚುಲಿ ಅವರು ನನಗೆ ಫೇವ್ರೆಟ್ ಕಸಿನ್ ಕೂಡ, ನಮ್ಮ ಮಾಮನ ಮಗಳು. ಆ್ಯಂಡ್ ನಂಗೆ ಒಂಥರ ಸಿಕ್ಕಾಪಟ್ಟೆ ಇಷ್ಟ. ಬಟ್ ನಾವು ಯಾವತ್ತೂ ಕಾಲಲ್ಲಿ ಮಾತಾಡೋದು, ಚಾಟ್ ಮಾಡೋದು ಅಥವಾ ಅಷ್ಟೊಂದು ಹಚ್ಕೊಂಡಿರೋ ಆ ಥರ ರಿಲೇಷನ್ಶಿಪ್ ಇಲ್ಲ. ಜಸ್ಟ್ ಸಿಕ್ಕಿದಾಗ ಅವ್ರು ಮನಸ್ಫೂರ್ತಿಯಾಗಿ ಮಾತಾಡಿಸ್ತಾರೆ, ನಾನು ಮನಸ್ಫೂರ್ತಿಯಾಗಿ ಮಾತಾಡಿಸ್ತೀನಿ ಅಷ್ಟೇ. ಈಗ ಮುನೇಶ್ವರ ಪೂಜೆ ಮಾಡಿಸಿದ್ವಲ್ಲ, ಅವಾಗ ಅವರು ಮಂತ್ರಾಲಯಕ್ಕೆ ಹೋಗ್ಬೇಕಿತ್ತು. ನಾನು ಅಣ್ಣನ ಮಾತ್ರ ಬನ್ನಿ ಅಂತ ಹೇಳಿದ್ದೆ. ಬಟ್ ಅವರು ನನಗೋಸ್ಕರ ಅದನ್ನು ಕ್ಯಾನ್ಸಲ್ ಮಾಡಿಕೊಂಡು ಬಂದರು. ಒಂಥರ ಖುಷಿ ಅನಿಸುತ್ತೆ ಈ ಥರ ಎಲ್ಲ ನಮಗೆ ಪ್ರೀತಿ ತೋರಿಸಿದಾಗ. ಸೊ ಹಾಗಾಗಿ ಅವ್ರು ಕರೆದಾಗ್ಲೂ ನಾವು ಮಿಸ್ ಮಾಡದೆ ಎಷ್ಟೇ ದೂರ ಇದ್ದರೂ ಹೋಗ್ಬಿಟ್ಟು ಬರ್ಬೇಕನ್ಸುತ್ತೆ. ಹಾಗಾಗಿ ನಾವು ಹೋಗ್ತಾ ಇದ್ದೀವಿ. ನಮ್ಮ ಊರಿದೆಲ್ಲ ಹುಲಿಯೂರು ದುರ್ಗ, ಅಲ್ಲಿ ನಮ್ಮಪ್ಪಂದು ಊರು ಬಂದುಬಿಟ್ಟು ಮೋದೂರು. ಸೊ ಹಾಗಾಗಿ ನಮ್ಮಪ್ಪಂಗೆ 3 ಜನ ತಂಗಿದ್ದಿರು. 3 ಜನ ತಂಗಿರಲ್ಲಿ 2 ತಂಗಿದಿರನ್ನ ನಮ್ಮ 3 ಪಕ್ಕ ಹಂಗೆ ಇದ್ದಾರೆ. ಹಾಗಾಗಿ ಫ್ಯಾಮಿಲಿ ಎಲ್ಲ ಆಲ್ಮೋಸ್ಟ್ ಅಲ್ಲೇ ಇದ್ದಾರೆ. 100 ಕಿಲೋಮೀಟರ್ಸ್ ಇದೆ ಇಲ್ಲಿಂದ ಹೋಗ್ಬೇಕು. ಇವಾಗ ಮಧ್ಯಾಹ್ನ ಆಲ್ಮೋಸ್ಟ್ 1 o'clock ಆಗಿದ್ದಲ್ಲ ಅಪ್ಪು? 1 ಇವಾಗ 1 2:30 ಹಂಗೆ ರೀಚ್ ಆದರೆ ಹಂಗೆ ದೇವಸ್ಥಾನಕ್ಕೆ ಹೋಗಿ ಕೈ ಮುಕ್ಕೊಂಡು ಪೂಜೆ ಮಾಡಿಕೊಂಡು ಅಲ್ಲಿಂದ ಸೀದಾ ಅವ್ರ ಮನೆಗೆ ಹೋಗಿ ಊಟ ಮಾಡಿಕೊಂಡು ಬರಬೇಕು. ಸೊ ಬನ್ನಿ. ಒಳಗಟ್ಟಿ ದಾಟಿದ್ವಿ ಅಂತ ಅಂದರೆ 1 hour. ಬಿಸ್ಕೆಟ್ ತಿನ್ಕೊಂಡು ಹಂಗೆ ನಿದ್ದೆ ಮಾಡಿಬಿಟ್ಟು ಕಾರ್ ಹತ್ತದಾಗ ಹೇಳ್ತದೆ ಅಂತ ಮಲ್ಕೊಳ್ಳೋ ತಾಚಿ ಇಲ್ಲ ಅಂತ. ಈಗ ಪುಸ್ತಕಂತ ಮಲ್ಕೊಬಿಡ್ತಾರೆ. ಒಂಚೂರು ಗಾಳಿ ಬೀಸ್ತು ಅಂದ್ರೆ ಜುಯ್ಕಂತ ನಿದ್ದೆ. ನನ್ನನ್ನು ಚಿಕ್ಕ ವಯಸ್ಸಿಂದ ನೋಡ್ಕೊಂಡು ಬಂದಿರೋರಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ನಾನು ಹುಲಿಯೂರಮ್ಮಂಗೆ ಎಂಥ ಭಕ್ತೆ ಅಂತ ಹೇಳಿ. ಆ್ಯಂಡ್ ನೀವು ಕೂಡ ನೋಡಿರ್ತೀರ ಹಳೆ ವೀಡಿಯೋಸಲ್ಲೆಲ್ಲ, ನಾನು ತುಂಬಾ ಹೇಳಿದ್ದೀನಿ ಅದ್ರ ಬಗ್ಗೆ. ನನಗೆ ಈ ಭಕ್ತಿ ಬಂದಿರೋದು ನನ್ನ ತಂದೆಯಿಂದ. ಯಾಕಂದರೆ ನನ್ನ ತಂದೆ ನನ್ನನ್ನು ಹುಲಿಯೂರಮ್ಮ ದೇವಿ ಹತ್ರ ಬೇಡಿ ಪಡ್ಕೊಂಡಿರೋ ಅಂಥದ್ದು. ಸೊ ಹಾಗಾಗಿ ಯಾವಾಗಲೂ ಹುಲಿಯೂರಮ್ಮನ ಪ್ರಸಾದ ನೀನು, ಹುಲಿಯೂರಮ್ಮನ ಆಶೀರ್ವಾದ ನೀನು ಅಂತ ಯಾವಾಗಲೂ ಹೇಳ್ತಿದ್ರು. ನಾನು ವರ್ಷಕ್ಕೆ 2-3 ಸಲ ಅಂತೂ ಕಂಪಲ್ಸರಿ ಹೋಗಿ ಪೂಜೆ ಮಾಡಿಸ್ಕೊಂಡು ಬರ್ತೀನಿ ದೇವಸ್ಥಾನಕ್ಕೆ ಅಂತಲೇ ಹೇಳಿ. ಬಟ್ ನಾವು ಆವಾಗವಾಗ ಎಲ್ಲಾದರೂ ಆಚೆ ಈಚೆ ಹೋಗ್ತಾಯಿದ್ರೆ ಅಥವಾ ಅದೇ ರೂಟಲ್ಲಿ ಹೋಗ್ತಿದ್ರೆ ಅಂತೂ ನಾನು ಅಲ್ಲಿ ಹೋಗಿ ದರ್ಶನ ಮಾಡಿಕೊಂಡೇ ಹೋಗೋದು, ಪೂಜೆ ಮಾಡಿಸ್ಕೊಂಡು. ಇಲ್ಲ ಅಂದರೆ ನನ್ನ ಮನಸ್ಸು ಕೇಳೋದೇ ಇಲ್ಲ. ಅದಕ್ಕೆ ಹೂವು ಹಣ್ಣು ಕಾಯಿ ಎಲ್ಲನೂ ತೊಗೊಂಡು ಹೋಗ್ತಾಯಿದ್ದೀನಿ ಪೂಜೆ ಮಾಡಿಸ್ಕೊಂಡು ಬರೋಣ ಅಂತ. ಲಿಟ್ರಲಿ ಏನು ಗೊತ್ತಾ, ನಾನು ತುಂಬ ಜನನ ನೋಡ್ಕೊಂಡು ಬಂದಿದ್ದೀನಿ ನನ್ನ ಸುತ್ತಮುತ್ತ. ಯಾರೂ ನಾನು ನೋಡಿದ್ದೀನಲ್ಲ, ನಾನು ಚಿಕ್ಕ ವಯಸ್ಸಿಂದ ನೋಡ್ತಾ ಇದ್ದೀನಿ ಅವ್ರುಗಳನ್ನೆಲ್ಲ. ದೇವಸ್ಥಾನದ ಹತ್ರ ಹೋಗಿ ಕೈಯೂ ಮುಗ್ದೋರಲ್ಲ. ಆ್ಯಂಡ್ ಹುಲಿಯೂರಮ್ಮ ದೇವಿನ ಆರಾಧಿಸ್ತೋರಲ್ಲ. ಒಂದು ದಿವಸ ಹೋಗಿ ಹಣ್ಣು ಕಾಯಿ ಕೊಟ್ಟು ಪೂಜೆ ಮಾಡಿಸಿದ್ನೂ ನಾನು ನೋಡಿರಲಿಲ್ಲ. ಅಲ್ಲಿ ದೇವಸ್ಥಾನ ಇದೆ ಅನ್ನೋದನ್ನೇ ಮರೆತುಬಿಟ್ಟು ಓಡಾಡ್ತಿದ್ದಿದ್ದು ಜನ ಎಲ್ಲ. ಇವಾಗ ನಾನು ಹುಲಿಯೂರಮ್ಮನ ಭಕ್ತೆ ಗೊತ್ತಾ ಅಂತ ಸ್ಟೇಟಸ್ ಹಾಕಿದಾಗ ನಂಗೆ ನಗು ಬರುತ್ತೆ. ನಾವೇನಾದರೂ ಮಾಡ್ತೀವಿ ಅಂದರೆ ಕಾಪಿ ಮಾಡೋಕ್ಕೆ ನಿಂತಿರ್ತಾರೆ ಹೊರತು ಅದು ಭಕ್ತಿಯಿಂದ ಅಂತೂ ಅವ್ರ ಮನಸ್ಸಲ್ಲಿ ಇರೋದೇ ಇಲ್ಲ. ಆ ಭಕ್ತಿ ಬಂದಿರೋದು ಕೂಡ ಬೇರೆಯವ್ರನ್ನ ಕಾಪಿ ಮಾಡೇ ಹೊರತು ಸ್ವಂತ ಬುದ್ಧಿ ಅನ್ನೋದು ಜನಕ್ಕೆ ಸ್ವಲ್ಪನೂ ಇಲ್ಲ ಅಂತ ಅದನ್ನ ನೋಡಿದಾಗ ನಂಗೆ ಅರ್ಥ ಆಗುತ್ತೆ.
ಕೆಲವೊಬ್ರಿಗೆ ಏನು ಹೇಳಬೇಕು ಅಂತ ಅನ್ಕೋತೀನಿ ಅಂದರೆ, ಫಸ್ಟು ನಿಮ್ಮ ಮನೆ ದೇವ್ರನ್ನ ಪೂಜೆ ಮಾಡಿ, ನಿಮ್ಮ ಮನೆ ದೇವ್ರಿಗೆ ಹೋಗಿ, ನಿಮ್ಮ ಮನೆ ದೇವ್ರಿಗೆ ಹೋಗಿರೋ ಫೋಟೋಸ್ ಹಾಕ್ತಿರೋ ಇಲ್ವೋ ಗೊತ್ತಿಲ್ಲ, ರೇವತಿ ನೋಡಲಿ ಅಂತ ಕಾಂಪಿಟೇಷನಿಗೆ ಫಸ್ಟು ಬಂದುಬಿಡ್ತೀರ. ಇಲ್ಲೋಗಿದ್ದೀವಿ ನಾವು ಬರ್ತೀವಿ, ನಮಗೂ ಗೊತ್ತು ದೇವಸ್ಥಾನ ಅನ್ನೋ ಥರ. ಯಪ್ಪ ದೇವರೇ, ಎಂಥ ಕಾಂಪಿಟೇಷನ್ ವರ್ಲ್ಡಲ್ಲಿ ನಾವು ಜೀವನ ಮಾಡ್ತಾಯಿದ್ದೀವಂದರೆ, ನಾನಿಲ್ಲಿ ಹೋದ್ನ ನೆಕ್ಸ್ಟ್ ಡೇ ಅಲ್ಲಿ ಹೋಗ್ಬಿಡ್ಬೇಕು, ನಾನಿಲ್ಲಿ ಮಾಡ್ತೀನ ನೆಕ್ಸ್ಟ್ ಡೇ ಅದನ್ನು ಮಾಡಿಬಿಡ್ಬೇಕು. ಸೋಷಿಯಲ್ ಮೀಡಿಯಾ ಜಗತ್ತು ಹೆಂಗಾಗ್ಬಿಟ್ಟಿದೆ ಅಂದರೆ, ಇವಳು ಮಾಡಿದ್ಲ ಅವಳನ್ನ ಕಾಪಿ ಮಾಡು, ಅವಳು ಓದ್ಲಾ ನೀನು ಮಾಡು, ಅವಳು ಚೆನ್ನಾಗಿ ಸಕ್ಸಸ್ ಆಗ್ತಿದ್ದಾರ ಲೈಫಲ್ಲಿ, ಓ ಇದು ಮಾಡ್ತಾವಳು ಅದಕ್ಕೆ ಸಕ್ಸಸ್ಸು, ನಾವು ಅದೇ ಮಾಡಿಬಿಡೋಣ. ಯಪ್ಪ ದೇವ್ರೇ, ನನಗಂತೂ ಯಾವತ್ತೇ ಆಗಲಿ ಇವ್ರು ಮಾಡಿಬಿಟ್ರು ಮಾಡಬೇಕು, ಇದನ್ನು ಬಿಟ್ಬಿಟ್ಟು ನನ್ನ ಮನಸ್ಸಿಗೆ ಏನು ಅನಿಸುತ್ತೆ, ನಾನು ಇದನ್ನು ಮಾಡಿದ್ರೆ ನನಗೆ ಖುಷಿ ಸಿಗುತ್ತಾ, ಆವಾಗ ಅದನ್ನು ಮಾಡಿ. ಅದರಲ್ಲೊಂದು ಅರ್ಥ ಇರುತ್ತೆ. ನನಗೆ ಅರ್ಥನೇ ಆಗ್ತಿಲ್ಲ ಜನಗಳು ಯಾಕೆ ಈ ಥರ ಆಗ್ಬಿಟ್ಟಿದ್ದಾರೆ ಅಂತ. ಕಾಪಿ ಮಾಡೋದಾಗಲಿ ಅಥವಾ ಇನ್ನೊಬ್ಬರನ್ನ ಇನ್ಸ್ಪೈರ್ ಆಗಿ ತೊಗೊಳೋದಾಗಲಿ ತಪ್ಪು ಅಂತ ನಾನು ಹೇಳ್ತಿಲ್ಲ. ಬಟ್ ಏನೇ ಮಾಡಿದ್ರು ನಿಮ್ಮ ಮನಸ್ಸಲ್ಲಿ ಭಕ್ತಿ ಅನ್ನೋದಿರಬೇಕು. ಇಲ್ಲಾಂದರೆ ಅದು ವ್ಯರ್ಥ. ನೀವೇನೇ ಮಾಡಿದ್ರು ಸೋಷಿಯಲ್ ಮೀಡಿಯಾಗೋಸ್ಕರ ಜೀವನ ಆಗಿಬಿಡುತ್ತೆ. ಈ ವಿಷಯನ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಒಬ್ಬಳು ಲೇಡಿ ಆಯಿತಾ, ಅವಳು ತುಂಬ ವರ್ಷದಿಂದ ಅವಳಿಗೆ ಮದುವೆ ಆಗಿದೆ, ಮಗು ಆಗ್ತಿರ್ಲಿಲ್ಲ. ಸೊ ಹಾಗಾಗಿ ಹಿಂಗೆ ಸಿಕ್ಕಿದಾಗ ನನಗೆ ಹೇಳಿದ್ಲು, ಮಗುನೇ ಆಗ್ತಾಯಿಲ್ಲ, ಐ ಆಮ್ ಟ್ರೈಯಿಂಗ್ ಆಲ್ ದ ವೇಸ್ ಅಂತ. ಅದಕ್ಕೆ ನಾನು ಸುಮ್ಮನೆ ಇದೆ, ನಾನು ಏನೂ ಹೇಳಿಲ್ಲ ಆಯಿತಾ, ನೀವು ಹಿಂದೆ ಹೋಗಿ ದೇವಸ್ಥಾನಕ್ಕೆ ಹಂಗೆ ಹೋಗಿ ಅಂತ. ನೀವು ಹೋಗಿದ್ರಲ್ಲ, ನೀನು ವೀಡಿಯೋಸ್ ಹಾಕಿದ್ದಲ್ಲ, ನಾನು ಆ ದೇವಸ್ಥಾನಕ್ಕೆ ಹೋದೆ, ನನಗೇನು ಅನಿಸ್ಲಿಲ್ಲ. ನಾನು ಹೇಳಿದ್ನ ಹೋಗು ಅಂತ, ಅಥವಾ ನಾನೇನಾದರೂ ಹೇಳಿದ್ನ ಇಲ್ಲಿ ಹೋದರೆ ಮಗು ಆಗುತ್ತೆ, ಮಗು ಆಗಲ್ಲ ಅಂತ. ನಾನು ಹೇಳಿದ್ದು ನನಗಾಗಿದೆ ತಾಯಿ ಆಶೀರ್ವಾದದಿಂದ ಅಂತ ಅಷ್ಟೇ. ನೀವು ಹೋಗಿ ನಿಮಗೂ ಮಗು ಆಗುತ್ತೆ, ಮಗು ಆಗೋದಿಲ್ಲ ಅಂತ ನಾನು ಯಾರಿಗೂ ಇನ್ಫ್ಲುಯೆನ್ಸ್ ಮಾಡಿಲ್ಲ, ಯಾರಿಗೂ ಹೋಗಿ ಅಂತ ಕೂಡ ಹೇಳಿಲ್ಲ. ಅದು ನನ್ನ ತಾಯಿಗೆ ಮನೆ ದೇವರು, ನನ್ನ ತಂದೆಗೆ ಆರಾಧ್ಯ ದೇವರು. ಸೊ ಹಾಗಾಗಿ ನಾವು ಹೋಗ್ತೀವಿ ಹೊರ್ತು ನಮ್ಮ ಮನೆ ದೇವರು ನಮ್ಮನ್ನು ಕಾಯುತ್ತೆ ಅಥವಾ ನಮ್ಮನ್ನ ಕಾಪಾಡುತ್ತೆ ಅನ್ನೋ ನಂಬಿಕೆಯಲ್ಲಿ ನಾವು ಪೂಜೆ ಮಾಡ್ತೀವಿ. ನಮ್ಮ ಮನೆ ದೇವರು ನಮಗೆ ಕೈ ಹಿಡಿತಾರೆ ಆಯಿತಾ. ಸೊ ಹಾಗಾಗಿ ನಾನು ಅದನ್ನು ಎಕ್ಸ್ಪೀರಿಯನ್ಸ್ನ ಹೇಳ್ಕೊಂಡಿದ್ದೀನಿ ಹೊರ್ತು ನೀವು ಹೋಗಿ ನಮ್ಮೂರಿಗೆ ನಿಮಗೆ ಮಕ್ಕಳಾಗುತ್ತೆ ಅಂತ ನಾನು ಯಾರಿಗೂ ಇಲ್ಲಿ ಇನ್ಫ್ಲುಯೆನ್ಸ್ ಮಾಡಿಲ್ಲ. ಸೊ ಹಾಗಾಗಿ ಸುಮ್ಮನೆ ಏನೇನೋ ನಾನ್ಸೆನ್ಸ್ ಎಲ್ಲ ಮಾತಾಡಬೇಡಿ ನನ್ನ ಹತ್ರ. ಫಸ್ಟು ಎಲ್ಲರೂ ತಿಳ್ಕೊಬೇಕಾಗಿರೋದು ನಿಮ್ಮ ಮನೆ ದೇವ್ರುಗಳು ಯಾವುದು ಅಂತ ನೋಡಿ ತಿಳ್ಕೊಂಡು ಫಸ್ಟು ನಿಮ್ಮ ಮನೆ ದೇವ್ರಿಗೆ ಪೂಜೆ ಮಾಡಿ. ಅದಾದಮೇಲೆ ಈ ಸೋಷಿಯಲ್ ಮೀಡಿಯಾದಲ್ಲಿ ಹೇಳೋರನ್ನ ನೋಡಿಕೊಂಡು ಆಮೇಲೆ ಅವ್ರ ಮನೆ ದೇವ್ರ ಬಗ್ಗೆ ಮಾತಾಡಿವ್ರಂತೆ. ಬಿಸಿಲು ಮಗ್ನೆ, ಕುಡಿ ಬೇಗ, ಕುಡಿ ಬೇಗ, ಕುಡಿ ಬೇಗ.
ಏನೇ ಹೇಳಿ ಟ್ರಾವೆಲ್ ಮಾಡಬೇಕಾದ್ರೆ ಒಳ್ಳೆ ಮ್ಯೂಸಿಕ್ ಇದ್ದರೆ ಟೈಮ್ ಹೆಂಗೆ ಹೋಗುತ್ತೆ ಅಂತಲೇ ಗೊತ್ತಾಗೋದಿಲ್ಲ. ನಾವು ಆಲ್ಮೋಸ್ಟ್ ಆಗಲೇ ನಾವು ಹುಲಿಯೂರು ದುರ್ಗದ ಹತ್ರ ಬಂದುಬಿಟ್ಟಿದ್ವಿ. ಒಂದು 15 ಮಿನಿಟ್ಸ್ ಡ್ರೈವ್ ಅನ್ನೋ ಥರ ಇತ್ತು. ನಮಗೇನು ತುಂಬ ಹೊತ್ತಾಯಿತು ಮನೆ ಬಿಟ್ಟು ಅಂತ ಅನ್ನಿಸ್ಲೇ ಇಲ್ಲ. ಆ ಥರ ಫೀಲ್ ಇತ್ತು. ಬಿಕಾಸ್ ಒಳ್ಳೆ ಕಂಪನಿ ನಮ್ಮ ಜೊತೆ ಇದ್ದರೆ ಟೈಮ್ ಹೆಂಗೆ ಹೋಗುತ್ತೆ ಅನ್ನೋದು ಗೊತ್ತೇ ಆಗೋಲ್ಲ ಅನ್ನೋದಕ್ಕೆ ಇದೇ ಸಾಕ್ಷಿ. ಇನ್ನೇನು ಒಂದು 5-10 ಮಿನಿಟ್ಸಲ್ಲಿ ನಾವು ದೇವಸ್ಥಾನನ ರೀಚ್ ಆಗ್ತೀವಿ. ಸೊ ನಾನು ಆವಾಗಲೇ ಹೇಳ್ದಂಗೆ ಫಸ್ಟು ನಿಮ್ಮ ಮನೆ ದೇವ್ರುಗಳಿಗೆ ಕೈ ಮುಗಿರಿ, ನಿಮ್ಮ ಮನೆ ದೇವ್ರನ್ನ ನೆನೆಸ್ಕೊಳ್ಳಿ. ಎಲ್ರಿಗೂ ಅವ್ರದ್ದೇ ಆದ ಕುಲ ದೇವರು ಅಂತ ಇರ್ತಾರೆ. ಅವ್ರುಗಳ ಊರಲ್ಲೇ ಅವ್ರದ್ದು ಮನೆ ದೇವರು ಅಥವಾ ಏನೋ ಒಂದು ಇದ್ದೇ ಇರುತ್ತೆ. ಫಸ್ಟು ಅದಕ್ಕೆ ಪೂಜೆ ಮಾಡಿ ಅದಾದಮೇಲೆ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ತೋರಿಸೋ ಅಂಥ ದೇವಸ್ಥಾನಗಳಿಗೆ ವಿಸಿಟ್ ಮಾಡಿ ಪೂಜೆ ಮಾಡಿಸ್ಕೊಳ್ಳಿ. ಬಟ್ ಹೇಳೋದನ್ನೆಲ್ಲ ಇವಾಗ ನನ್ನ ಮನೆ ದೇವರು ನನಗೆ ಮಾಡ್ತಿದೆ ಅಂದರೆ ಅದು ಎಲ್ರಿಗೂ ಮಾಡುತ್ತೆ ಅನ್ನೋದು ನನಗೆ ಗೊತ್ತಿಲ್ಲ. ಸೊ ಅದಿರುತ್ತೆ. ಸೊ ಆಯಿತಾ, ನೆನ್ನೆ ಮೊನ್ನೆ ಹೋಗಿ ಸಿಕ್ಕಿರೋ ವರ ಅಲ್ಲ ಅಥವಾ ಫಲ ಅಲ್ಲ ಇದು. ನಮ್ಮ ಅಪ್ಪ ಅಮ್ಮ ಅಜ್ಜಿ ತಾತ ಮುತ್ತಾತರು ಎಲ್ಲರೂ ಇಲ್ಲೇ ಇರೋದ್ರಿಂದ, ಇಲ್ಲೇ ಪೂಜೆ ಮಾಡಿಕೊಂಡು ಕಾಲಾಂತರಗಳಿಂದ ಬಂದಿರೋದ್ರಿಂದ ಅದರಿಂದ ಸಿಕ್ಕಿರೋ ಒಂದು ಪುಣ್ಯ ನಮಗೆ. ಸೊ ಹಾಗಾಗಿ ಅದು ಆಶೀರ್ವಾದ. ತಾಯಿ ಕಾಪಾಡ್ತಾ ಇದ್ದಾಳೆ ನಮ್ಮ ಸಂಸಾರದ ಮೇಲೆ, ನಮ್ಮ ಮನೆ ಮೇಲೆ. ತುಂಬ ವರ್ಷಗಳ ಪರಿಶ್ರಮ ಇರುತ್ತೆ. ಆಲ್ ಆಫ್ ಎ ಸಡನ್ ಹೋಗಿ ಪೂಜೆ ಮಾಡಿಸಿದ ತಕ್ಷಣ, ಹೋಗಿ ಫೋಟೋ ಹಾಕಿ ಸ್ಟೇಟಸ್ಗೆ ಹಾಕ್ಕೊಂಬಿಟ್ಟಿದ ತಕ್ಷಣ ಎಲ್ರಿಗೂ ಹೊಲಿತಾಳೆ ಅಂತ ಹೇಳೋಕ್ಕಾಗಲ್ಲ. ನಾನು ಅಮ್ಮನ ದೇವಸ್ಥಾನಕ್ಕೆ ಬಂದಿದ್ದ ತಕ್ಷಣವೇ ಪ್ರಶಾಂತವಾದ ಗಾಳಿ ಬೀಸ್ತಾ ಇತ್ತು. ಆ ಬಿಸಿಲಲ್ಲೂ ಎಷ್ಟು ತಣ್ಣಗಿದೆ ಗೊತ್ತಾ ಈ ಕೊಳದ ಹತ್ರ. ನಾನು ನನ್ನ ಹಸ್ಬೆಂಡ್ ಬಂದು ಇಲ್ಲಿ ಕೈಕಾಲನ್ನ ತೊಳ್ಕೊಂಡು ತಾಯಿ ತೀರ್ಥನ ತಲೆ ಮೇಲೆ ಹಾಕ್ಕೊಂಡು ದೇವಸ್ಥಾನಕ್ಕೆ ಪೂಜೆ ಮಾಡಿಸ್ಕೊಳ್ಳೋಕ್ಕೆ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಬಾ, ಎಲ್ಲಿಗೆ ಬರಲಿ? ಸಾಕು, ನೀರೆಲ್ಲ ಪ್ಯಾಂಟ್ ಎಲ್ಲ ಮಾಡ್ಕೊಂಡು ಹಂಗೆ ಬಬ್ಲು ಪ್ಯಾಂಟ್ ಎಲ್ಲ ನೆನ್ಸ್ತಲ್ಲ ಅಪ್ಪು. ಅಪ್ಪು ಹುಷಾರು, ಕಾಲು ಜಾರುತ್ತೆ. ಏಯ್ ಹೋಯ್ತಾನೆ. ಏನು ಬೇಕು? ಬನಾನಾ. ಒಳಗಡೆ ಅಂತೂ ತುಂಬ ಜನ ಇದ್ದರು. ಬಿಕಾಸ್ ಇಲ್ಲಿ ಊರಬ್ಬ ನಡೀತಾ ಇತ್ತು. ಸುತ್ತಮುತ್ತ ಹಳ್ಳೀಲಿ ಎಲ್ಲೇ ಊರಬ್ಬ ನಡೀತಿದ್ರು. ತಾಯಿಗೆ ಅಲಂಕಾರ ಮಾಡಿ ಫುಲ್ ಕಂಗೊಳಿಸ್ತಾ ಇರ್ತಾರೆ ಅಲಂಕಾರದಲ್ಲಿ. ಸೊ ಹಾಗಾಗಿ ನೋಡೋದಕ್ಕೆ ಚಂದ ದೇವಿನ. ಹಾಗಾಗಿ ಸ್ವಲ್ಪ ತುಂಬ ರಶ್ ಇತ್ತು. ಸೊ ನಾವು ಹೋಗಿ ತಾಯಿ ದರ್ಶನ, ನೀವು ಕೂಡ ತಾಯಿನ ನೋಡಿ ಕಣ್ಣು ತುಂಬ್ಕೊಳ್ಳಿ. ಕಣ್ಣಿಗೆ ಕಾಣಿಸುವ ದೈವವು ನೀನಮ್ಮ, ಕನಸಿನ ದರ್ಶನ ಎಲ್ಲ ಮುಗಿಸ್ಕೊಂಡು ತಾಯಿನ ಕಣ್ತುಂಬ ತುಂಬಿಸ್ಕೊಂಡು ಬಂದ್ವಿ. ಸೊ ತಾಯಿ ಪಾದದ ಹತ್ರ ಇದ್ದಿದ್ದು ಒಂದು ಹೂವನ್ನ ಕೊಟ್ಟಿದ್ರು. ಅದನ್ನು ಗಾಡಿಗೆ ಹಾಕಿ ಅಲ್ಲಿಂದ ನಾವು ಹೊರಟ್ವಿ. ನಾನು ಅವಾಗೇ ಹೇಳಿದೆ ಅಲ್ವಾ, ನಾನು ರಿಲೇಟಿವ್ ಮನೆಗೆ ಹೋಗ್ತಾ ಇದ್ದೀವಿ ಅಂತ ಹೇಳಿ. ಸೊ ಅಲ್ಲಿಗೆ ಬಂದಿದ್ವಿ. ತುಂಬಾ ಚೆನ್ನಾಗಿ ಅಡುಗೆ ಮಾಡಿದ್ರು. ಊಟ ಎಲ್ಲ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಅವ್ರ ಮನೆ ಹತ್ರನೇ ಇದ್ವಿ. ಅದಾದಮೇಲೆ ನಮ್ಮ ಅಣ್ಣ ಇದ್ದಾರಲ್ಲ, ಅಂದರೆ ಸೌಮ್ಯ ಅಂತ ಹೇಳಿದ್ನಲ್ಲ ನನ್ನ ಕಸಿನ್, ಅವರ ಹಸ್ಬೆಂಡು, ಅವ್ರದ್ದು ತೋಟ ಇದೆ. ಸೊ ಬನ್ನಿ ಹೋಗಿ ಎಳ್ನೀರು ಕುಡ್ಕೊಂಡು ಬರೋಣ ಅಂತ ಹೇಳಿ ಕರ್ಕೊಂಡು ಬಂದರು. ಮನೇಲಿ ತುಂಬ ರಿಲೇಟಿವ್ಸ್ ಎಲ್ಲ ಬರ್ತಾಯಿದ್ರು. ಅವ್ರಿಗೂ ಊರಬ್ಬ ಅಲ್ವಾ, ಫುಲ್ ಬ್ಯುಸಿ ಇದ್ದರು. ಆದರೂ ನಮಗೋಸ್ಕರ ಅಂತ ಹೇಳಿ ಕರ್ಕೊಂಡು ಬಂದರು. ಬಬ್ಲು ಹತ್ತು ಬಿಡ್ಬೋದು ಈ ಮರಕ್ಕೆ. ಆ್ಯಕ್ಚುಲಿ ಸಂಜು ಅಣ್ಣ ಅಂದರೆ ನನ್ನ ಹಸ್ಬೆಂಡ್ಗೆ ತುಂಬಾ ಇಷ್ಟ. ನನ್ನ ರಿಲೇಟಿವ್ಸಲ್ಲಿ ಅವರು ಇಷ್ಟಪಡೋದಂದರೆ ಇವರೊಬ್ಬರನ್ನೇ.
ಏನೇ ಫಂಕ್ಷನ್ ಇದ್ದರೂ ಫಸ್ಟ್ ಅವ್ರ ಹೆಸರು ಬರೋದೇ ಸಂಜು ಬ್ರೋ ಅಂತ. ಅವರಂದರೆ ಅಷ್ಟು ಇಷ್ಟಪಡ್ತಾರೆ, ಯಾಕಂದರೆ ತುಂಬ ಒಳ್ಳೆಯ ವ್ಯಕ್ತಿತ್ವ, ತುಂಬ ಡೀಸೆಂಟ್ ಅಂತ ಅವ್ರಿಗೆ ಇಷ್ಟ. ತೆಂಗಿನಕಾಯಿ 60 ರೂಪಾಯಿ ಡೈಲಿ 160 ರೂಪಾಯಿ 160 ರೂಪಾಯಿ ಕೊಡ್ತೀವಿ. ಇವಾಗಂತೂ ಕೇಳಂಗಿಲ್ಲ. ಅದೇ ಡೈಲಿ ಇವಾಗ ಅದೇನು ಜಾಸ್ತಿ ಇರಲ್ಲ ಅಣ್ಣ, ನೀರು ಇಷ್ಟೇ. ಇದ್ರಷ್ಟು ಇರಲ್ಲ. ಯಾವ ಥರ ಗೊತ್ತಾ, ಸೈಜ್ ಕಾಣಿಸ್ತಿದೆ ಈ ಸೈಜ್ ಅನ್ಕೊಳ್ರಿ, ಈ ಸೈಜ್ಗೆನೆ 60 ರೂಪಾಯಿ. ನಮ್ಮ ಮನೇಲಿ ಡೈಲಿ ಎಳ್ಳೀರು ಇರಬೇಕು, ಬೆಳಿಗ್ಗೆ ಕಲ್ಸಕ್ರೆ ಹಾಕೊಂಡು ಕುಡಿಯೋಕ್ಕೆ 160 ರೂಪಾಯಿ ಡೈಲಿ ಎಳ್ಳೀರಿಗೆ. ಚೆನ್ನಾಗೈತೆ ಬಿಡ್ತು ಹೋಯ್ತದ ಅಷ್ಟೇ ಕತೆ. ಆ್ಯಕ್ಚುಲಿ ನನಗೆ ಅಗ್ರಿಕಲ್ಚರ್ ಬಗ್ಗೆ ತುಂಬಾ ತಿಳ್ಕೊಳ್ಳೋ ಆಸಕ್ತಿ, ಅದ್ರ ಬಗ್ಗೆ ತುಂಬ ಇಂಟ್ರೆಸ್ಟು. ಅದರಲ್ಲೂ ಅಣ್ಣ ಅವ್ರದ್ದು ಜಮೀನಲ್ಲಿ ಏನೇನು ಬೆಳೀತಾ ಇದ್ದಾರೆ, ಏನೇನು ಸಸಿ ನೆಟ್ಟಿದ್ದಾರೆ ಅಂತೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು. ನಾನು ಕೇಳ್ಕೊಂಡು ಬಂದೆ. ಆ್ಯಂಡ್ ಅವ್ರ ಫ್ಯಾಮಿಲಿಗೂ ಕೂಡ ತುಂಬಾ ಫಾರ್ಮಿಂಗ್ ಮೇಲೆ ಇಂಟ್ರೆಸ್ಟ್ ಜಾಸ್ತಿ. ಅವ್ರ ಡ್ಯಾಡಿ ಕೂಡ ಅವ್ರ ಮನೇಲಿ ಪ್ರತಿಯೊಬ್ಬರು ತುಂಬ ಚೆನ್ನಾಗಿ ಮಾತಾಡ್ಸಿದ್ರು. ಅವ್ರ ಡ್ಯಾಡಿನೂ ಅಷ್ಟೇ ತುಂಬ ಫನ್ನಿಯಾಗಿ ಮಾತಾಡಿಸ್ಕೊಂಡು ಜಾವಿಯಲ್ ಆಗಿದ್ದರು. ಒಂಥರ ಖುಷಿ ಆಯಿತು ಹೋಗಿ ಬಂದಿದ್ದಕ್ಕೆ. ನಮ್ಮ ಬಬ್ಲುಗೆ ಎಳ್ಳೀರಂದರೆ ತುಂಬ ಇಷ್ಟ. ಇವನಿಗೋಸ್ಕರ ನಾವು ಎಲ್ರಿಗೂ ತೊಂದರೆ ಕೊಟ್ಟಂಗೆ ಅನ್ನಿಸ್ತು. ಎಳ್ಳೀರಂತೂ ತುಂಬಾ ಚೆನ್ನಾಗಿತ್ತು. ಅದರಲ್ಲೂ ನಮ್ಮ ಬೆಂಗಳೂರಲ್ಲಿ ಸಿಗುತ್ತಲ್ಲ ಒಗ್ರೊಗ್ರಾಗಿ ಕಸರೇ ಇರುತ್ತೆ ಒಂದೊಂದು ಎಳ್ಳೀರು. ನಂಗಂತೂ ಯಾಕಾದ್ರೂ ಕುಡಿತಾ ಇದ್ದೀನೋ ಅನಿಸ್ಬಿಡುತ್ತೆ. ಬಟ್ ಈ ಹಳ್ಳಿ ಕಡೆ ಬಂದಾಗ ಎಷ್ಟು ಚೆನ್ನಾಗಿರುತ್ತೆ, ಯಾವ ಎಳ್ಳೀರು ಕುಡಿದ್ರೂ ಸ್ವೀಟಾಗಿರುತ್ತೆ. ಎಳ್ಳೀರು ಕುಡ್ಕೊಂಡು ಸ್ವಲ್ಪ ಹೊತ್ತು ಮಾತಾಡಿಕೊಂಡು ನಾವು ಮನೆ ಕಡೆ ಹೊರಟ್ವಿ. ನಾವು ಹೋಗ್ಬೇಕಾದ್ರೆ ತುಂಬಾ ಲೇಟ್ ಆಗಿಬಿಟ್ಟಿತ್ತು. ಆ್ಯಂಡ್ ನನ್ನ ಹಸ್ಬೆಂಡ್ ಇವಾಗ ಅಂಗಡಿಗೂ ಕೂಡ ಹೋಗಬೇಕಿತ್ತು. ನಮ್ಮಮ್ಮನ ಬೆಳಗ್ಗೆಯಿಂದ ಅಂಗಡಿಲೇ ಬಿಟ್ಬಿಟ್ಟಿದ್ವಿ. ಸೊ ಅವರು ಕೂಡ ರೆಸ್ಟ್ ಇಲ್ದಂಗೆ ಕೆಲಸ ಮಾಡ್ತಾಯಿರ್ತಾರೆ. ಸೊ ಹೋಗ್ಬೇಕಿತ್ತು ಬೇಗನೆ, ಆದರೂ ಸ್ವಲ್ಪ ಲೇಟ್ ಆಗೋಯಿತು. ಎನಿವೇಸ್ ನಾನು ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸೊ ಮುಂದಿನ ವಿಡಿಯೋಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಲಾಟ್ಸ್ ಆಫ್ ಲವ್.